ನಿಮಗೆ ಒಂದೇ ಥರ ಸಾಂಬಾರು ಮಾಡಿ ಬೇಜಾರಾಗಿದ್ದೇನ್ರಿ. ಸೊ ನೀವು ಮಿಸ್ ಮಾಡ್ದ ಈ ಸಾಂಬಾರನ್ನ ಇನ್ಸ್ಟಂಟಾಗಿ ಚಟ್ಪಟ್ ಸಾಂಬಾರನ್ನ ಮನ್ಯಾಗ ಟ್ರೈ ಮಾಡಿ ನೋಡಿರಿ. ಇದಕ್ಕೆ ಯಾವುದೇ ರೀತಿಯಿಂದ ಬೇಳೆ ತರಕಾರಿ ಏನು ಬೇಯಿಸ್ತೇನೆ ಇನ್ಸ್ಟಂಟಾಗಿ ಮಾಡುವಂಥ ಸಾಂಬಾರು ರೆಸಿಪಿ. ಸೊ ಈ ಸಾಂಬಾರು ನೀವು ಅನ್ನಕ್ಕೆ ಜೊತೆ ಮಾಡಿಬಿಟ್ರೆ ಅಂತಂದ್ರೆ ಸೊ ಸಾಂಬಾರನ್ನ ಹಾಗೆ ಕುಡಿತಾರೆ ನೋಡಿರಿ ಘಟ ಘಟ ಅಂತ, ಅಷ್ಟು ಚೆನ್ನಾಗಿದೆ ಸಾಂಬಾರು. ಸೊ ಅದನ್ನು ಯಾವ ರೀತಿ ಹೆಂಗೆ ಮಾಡೋದಂತ ಬರ್ರಿ ನಿಮ್ಗೆ ತೋರಿಸ್ಕೊಡ್ತೀನಂತ. ಸೊ ಮೊದಲೇದಾಗಿ ಒಂದು ಮಿಕ್ಸರ್ ಜಾರಿಗೆ ನಾನು 2 ಒಣಮೆಣಸಿನ್ಕಾಯಿ, 2 ಹಸಿಮೆಣಸಿನ್ಕಾಯಿ, ಹಾಗೆ ಒಂದು ಸ್ವಲ್ಪ ಜೀರಿಗೆ, 1 ಚಮಚದಷ್ಟು ಕಾಳುಮೆಣಸು, 1 ಗಡ್ಡೆ ಬೆಳ್ಳುಳ್ಳಿ, ಹಾಗೆ 1 ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡು, ಸೊ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ನೆನೆಸಿದಂಥ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಸೊ ಇದನ್ನಷ್ಟು ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿರಿ. ಸೊ ಮಿಕ್ಸಿಯಲ್ಲಿ ಹಾಕ್ಕೊಂಡ್ವಿ ಅಂತಂದ್ರೆ ಇವಾಗ ಮಸಾಲೆ ರೆಡಿ ಆಗೈತಿ. ಸೊ ಒಂದು ಬಾಳಿಗೆ ನಾನು ಬಿಸಿಗೆ ಇಟ್ಕೊಂಡು ಅದಕ್ಕೆ ಒಂದು 3 ರಿಂದ 4 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು, 1 ಚಮಚದಷ್ಟು ಸಾಸಿವೆ ಚಟಪಟ ಅಂತ ಸಿಡಿತಿದ್ದಂಗೆ ಒಂದು ಹೆಸರು ಕರಿಬೇವು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಅರ್ಧ ಟೊಮೆಟೊನ ಕಟ್ ಮಾಡಿಬಿಟ್ಟು ಹಾಕ್ಕೊಳಕತ್ತೀನಿ. ಸೊ ಟೊಮೆಟೊ ಹಾಕ್ಕೊಂಡಾದ್ಮೇಲೆ ಒಗ್ಗರಣೆಗೆ 1-2 ಒಣ ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ ನಾನು. ಸೊ ಇವಾಗ ಇದಷ್ಟು ಎಣ್ಣೆಯಲ್ಲಿ ಸ್ವಲ್ಪ ಮೆತ್ತಗೆ ಹಾಕ್ತಿದ್ದಂಗೆ ನಾವೇನು ರುಬ್ಬಿಟ್ಕೊಂಡಿದ್ದೀವಿ ನೋಡಿರಿ ಮಸಾಲೆನ, ಸೊ ಅದನ್ನ ಇದ್ರ ಒಳಗಡೆ ಹಾಕ್ಕೊಳ್ಳೋಣಂತ. ಈ ರೀತಿ ಇಷ್ಟು ಹಾಕ್ಕೊಂಡ್ಬಿಟ್ಟು ಇದು ಒಂದು 2 ನಿಮಿಷ ಸ್ವಲ್ಪ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣಂತ. 2 ನಿಮಿಷಕ್ಕಿಂತ ಸ್ವಲ್ಪ ಕಡಿಮೆ, ಸ್ವಲ್ಪ ಫ್ರೈ ಆಗ್ತಿದ್ರೆ ಅದಕ್ಕೆ ಎಣ್ಣೆ ಕಲರ್ ಬಿಡಬೇಕು ನೋಡಿರಿ. ಸೊ ಸೈಡೆಲ್ಲ ಎಜ್ಜಿಗೆ ಆಯಿಲಲ್ಲಿ ಬರ್ತಾ ಇರಬೇಕು, ಅಂದ್ರೆ ಮಸಾಲೆ ಚೆನ್ನಾಗಿ ಎಣ್ಣೆಯಲ್ಲಿ ಕುದಿಯುತ್ತೆ. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಹಾಗೆ ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡ್ವಿ ಅಂತಂದ್ರೆ ಸೊ ಟೇಸ್ಟ್ ಮಾತ್ರ ಮಸ್ತ್ ಬರುತ್ತೆ ನೋಡಿರಿ. ಸೊ ಈ ಸಾಂಬಾರು ನೀವು ಅನ್ನದ ಜೊತೆಗಂತೂ ತಿಂತಾ ಇದ್ರೆ ಸೊ ಅನ್ನ ಬೇಡ ಅಂತ ಅನ್ನೋರು ಕೂಡ ಈ ಅನ್ನ ಬಿಟ್ಟು ಸಾಂಬಾರನ್ನೇ ಕುಡಿತಾರೆ ನೋಡಿರಿ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಕೂಡ ನೀವು ಊಟ ಮಾಡಲ್ಲ ಅನ್ನೋದು ಬಾಯಿಗೆ ಏನಾದರೂ ರುಚಿ ಅನ್ನಿಸ್ತಿಲ್ಲ, ಊಟ ಹೋಗ್ತಿಲ್ಲ ಅಂತಂದರೆ ಮಿಸ್ ಮಾಡ್ದೆ ಈ ಸಾಂಬಾರನ್ನ ಮಾಡಿಕೊಡ್ರಿ. ಸೊ ಹಾಗೆ ಸಾಂಬಾರು ಅನ್ನ ಜೊತೆಗಂತೂ ಸಖತ್ತಾಗಿ ಊಟ ಮಾಡ್ತಾರೆ ಎಲ್ಲರೂ ಕೂಡ. ಸೊ ಇವಾಗ ಇದಕ್ಕೆ ನಿಮ್ಗೆ ಎಷ್ಟು ನೀರು ಬೇಕಲ್ಲ, ಸೊ ಅದಕ್ಕೆ ನಾವು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು 2 ನಿಮಿಷ ನಾವು ಸ್ವಲ್ಪ ಕುದಿಯೋಕೆ ಬಿಡೋಣಂತ. ಸೊ 2 ನಿಮಿಷ ಆಗೈತಿ. ಇವಾಗ ಅದಕ್ಕೆ ಲಾಸ್ಟಿಗೆ ನಾನು ಫೈನಲ್ ಟಚ್ ನಾನು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳಕತ್ತೀನಿ. ಸೊ ಇದಕ್ಕೆ ಕೊಬ್ಬರಿ ತುರಿ ಹಾಕೋದ್ರಿಂದ ಸೊ ಟೇಸ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ, ಅಂದರೆ ತರಿಯಾಗಿರ್ಬೇಕು ರೀ ಅದು ಕೊಬ್ಬರಿ. ಯಾಕಂತಂದ್ರೆ ಈ ಬಾಯಿಲಿ ಮಧ್ಯೆ ಮಧ್ಯೆ ಅನ್ನದ ಜೊತೆಗೆ ಅದು ಕೊಬ್ಬರಿ ಹೋಳು ಸಿಗ್ತಾ ಇದ್ರೆ ಸೊ ತುಂಬ ಚೆನ್ನಾಗಿ ಅನ್ಸುತ್ತೆ, ಆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಆ ಕರಿಬೇವು ಫ್ಲೇವರು ಹಾಗೆ ಅದು ಹಸಿ ಹಸಿ ಕೊಬ್ಬರಿ ಬಾಯಲ್ಲಿ ಸಿಗ್ತಾ ಇರುತ್ತಲ್ಲ, ಸೊ ಎರಡೂ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈ ಒಗ್ಗರಣೆ ಹಾಕೋವಾಗ ಒಂದು ಸ್ವಲ್ಪ ಕರಿಬೇವನ್ನ ಜಾಸ್ತಿ ಹಾಕ್ಕೊಂಡು ನೋಡಿ ನೀವು, ಸೊ ತುಂಬ ಚೆನ್ನಾಗಿ ಅನಿಸುತ್ತೆ. ಲಾಸ್ಟಿಗೆ ನಿಮ್ಗೆ ಏನಾದರೂ ಉಪ್ಪು ಖಾರ ಏನೋ ಸ್ವಲ್ಪ ಏನಾದರೂ ಬೇಕನ್ನಿಸಿದ್ರೆ ಸೊ ಇವಾಗಲೇ ಸೇರಿಸ್ಕೊಂಡು ಒಂದು 2 ನಿಮಿಷ ನೀವು ಕುದಿಸ್ಕೊಂಡ್ಬಿಟ್ರೆ ಅಂತಂದ್ರೆ ಸೊ ಇನ್ಸ್ಟಂಟ್ ಆದಂಥ ಚಟ್ಪಟ್ ಸಾಂಬಾರು ರೆಡಿ ಆಗ್ತೈತಿ. ಸೊ ಇದಕ್ಕೆ ಯಾವುದೇ ರೀತಿಯಿಂದ ನೀವು ಬೇಳೆ ತರಕಾರಿ ಬೇಯಿಸುವಂಥ ಅವಶ್ಯಕತೆ ಏನೂ ಇಲ್ಲ. ನಿಮಗೆ ಈ ರೀತಿ ಚಟ್ಪಟ್ ಸಾಂಬಾರನ್ನ ಮನ್ಯಾಗ ಮಾಡ್ಕೊಂಡು ತೋರಿಸಿದ್ದೀನಿ. ಸೊ ಹಂಗೆ ಮಿಸ್ ಮಾಡ್ದೆ ಇದನ್ನು ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಸಿಗ್ತೀನಿ ರೀ, ನಮಸ್ಕಾರ ರೀ.